ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜು ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ದರು. ಕಳೆದ 2 ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ. ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ. 2 ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬರ್ಬೋದು ಅನ್ನುವಂಥ ಮಾತನ್ನು ಅವರು ಖೇದದಿಂದ ಹೇಳಿದ್ದಾರೆ. ನಾವು ಭಾಳ ದಿವಸದಿಂದ ಹೇಳ್ತಾ ಇದ್ದೀವಿ, ಈ ಸರ್ಕಾರ ಪಾಪರಾಗ್ಯದ, ಆರ್ಥಿಕವಾಗಿ ದಿವಾಳಿ ಎದ್ದದ, ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ. ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲದ. ಇತ್ತೀಚೆಗೆ BR ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು, ಅಂದರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನಿ ಸಿಗ್ತಾವೆ ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ. ಹೀಗಾಗಿ ನಾನು ರಾಜು ಕಾಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ, ನೇರವಾಗಿ ಜನರ ಬಳಿ ಹೋಗೋಣ. ಅದೊಂದು ಸಲ ತೀರ್ಮಾನ ಆಗ್ತದೆ, ಜನ ಏನು ತೀರ್ಮಾನ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯದ. ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೊತಾನೆ ಹೋಗ್ಬೇಕಾಗ್ತದೆ. ಜನರನ್ನ ಕಣ್ಣೊರೆಸುವಂಥ ಒಂದು ತಂತ್ರ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿಸೋದು ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸರ್, ರಾಜೀನಾಮೆ ಮಾತುಗಳು ಕೇಳಿದ್ರೆ ಎಲ್ಲರೂ ಬಿಜೆಪಿ ವಾಲ್ತಾ ಇದ್ದಾರೆ ಅಂತ, ನಿಮ್ಮ ಬಿಜೆಪಿಯಿಂದ ಹೋದಂಥವ್ರು ರಾಜಕಾರಣ ಅಲ್ಲ ನೋಡ್ರಿ, BJP ಸರ್ಕಾರ ಇದ್ದಾಗ ನಮ್ಮಲ್ಲಿ ಇದ್ರು, ಅವರು MLA ಇದ್ದರು. ಅವಾಗ ಎಷ್ಟು ಕೆಲಸ ತೊಗೊಂಡದ ಅವ್ರಿಗೆ ಗೊತ್ತದ. ಹೀಗಾಗಿ ವಾಪಸ್ ಬಂದ್ರೂ ನಾವು ಸ್ವಾಗತ ಮಾಡ್ತೀವಿ, ಏನು ತಪ್ಪಿಲ್ಲ. ಓಕೆ.